ಬ್ಯಾಗಲ್ಲಿ ಒಂದು ಅಮಿತ್ರ ಸ್ಟೇಷನ್ಗೆ ವಿಭಾಗದಲ್ಲಿ ಅಮಿತ್ರ ಕರ್ನಾಟಕದಲ್ಲಿ ರಾಜಿ ಮಾಡಿ ಚೆನ್ನಾಗಿತ್ತು ಅಂತ ಬಂದು ಇರ್ತಾರೆ. ನಿಕ್ಕವು ನಮಗೆ ಬ್ಯಾಗ್ ಸರ್ ತೋಟ ನಮ್ಮದೇನೆ. ಎಷ್ಟು ಎಕರೆ ಇದೆ ಸರ್? ನಮ್ಮದು ಇಲ್ಲಿ ಅರ್ಧ ಎಕರೆ ಇದೆ. ಓಕೆ, ಏನು ಮಾಡಿದೆ ತೋಟದಲ್ಲಿ? 20 ಗುಂಟೆ ಜಮೀನು. ಓಕೆ, ಇಲ್ಲಿ ಬೆಳಗ್ಗೆ ನಾವು ಮನೆಗೂ ಇಲ್ಲಿ ದೇವಸ್ಥಾನ ಭಾನುವಾರ ನಾವು ದೇವ್ರು ಮಾಡಬೇಕಾಗಿತ್ತು. ಇಲ್ಲಿ ಮಕ್ಕಳು ಕರ್ಕೊಂಡು ರಂಗೋಲಿ ಬಿಡೋಣ ಅಂತ ಬಂದೆ, ಪೈಂಟ್ ತಗೊಂಡು. ಅವಾಗ ಬಂದಾಗ ತೋಟ ಸುತ್ತಲೂ ಒಂದು ರೌಂಡ್ ಪೂರ ಅಭ್ಯಾಸ ಇದೆ. ಅಲ್ಲಿ ಮೂಲೆ ತೆಂಗಿನ ಮರ ಇದೆ. ಅಲ್ಲೇನ ಕಾಯೇನ ಬಿದ್ದಿರ್ಬೇಕು ಅಂತ ಒಂದು ರೌಂಡ್ ಬಂದೆ. ಅಲ್ಲಿ ಒಂಥರ ಹಲ್ಲೆಲ್ಲ ಕಂಡು ಬುಲ್ಡೆ ಕಂಡಂಗೆ ಕಾಣ್ತು. ಅವಾಗ ನಾನು ಮಕ್ಕಳಿಗೆ ಯಾರಿಗೂ ಹೇಳಲಿಲ್ಲ, ಹೆದರ್ಕೊಂಡು ಆ ಮಕ್ಕಳು ಆಮೇಲೆ ಕಳಿಸ್ಬಿಟ್ಟೆ ನಾನು ಹೇಗಲ್ಲ ಹೋಗ್ರಪ್ಪ ನೀವು. ಅವಾಗ ನಾನೇನು ಮಾಡಿದೆ, ಇಲ್ಲೇ ಇದ್ದು ಒಂದೊಂದು ಫೋನ್ ಮಾಡಿದೆ, ಸರ್ ಈ ಥರ ಯಾವುದೋ ತಲೆ ಬುಲ್ಡೆ ಕಾಣ್ತಾ ಇದೆ ಅಂತ. ಅವಾಗ ಅವರು ಬಂದರು, ಒಂದು ಅರ್ಧ ಗಂಟೆಗೆ ಬಂದರು. ಬಂದಾಗ ಎಲ್ಲಿ ಏನು ಅಂತ ಕೇಳಿದ್ರು. ನೋಡಿ ಸರ್ ಅಂತ ಸ್ಪಾಟ್ ತೋರಿಸ್ತು. ತಲೆ ಬುಲ್ಡೆಯನ್ನೇ ನೋಡಿದ್ರು. ನೋಡಿದಾಗ ಆಮೇಲೆ ಮುಂದೆ ಇನ್ನೊಂದು ಇವರೆಲ್ಲ ಏನು ಮಾಡಿದ್ರು, ಸರಿಸ್ಬೇಕು ಅವರೆಲ್ಲ ಹೋಗಿ ಅಲ್ಲಿ ಏನೋ ಬ್ಯಾಗ್ ಇದೆ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋಗಿ ನೋಡಿದ್ರು. ಮುಂದಕ್ಕೆ ಹೋದಾಗ ಬ್ಯಾಗ್ ಇತ್ತು. ಹೇಳಪ್ಪ ಇಲ್ಲೇ ಇದೆ, ಎಲ್ಲ ಇಲ್ಲೇ ಇದೆ ಅಂತ. ನಾನೇನು ಹೋಗಿಲ್ಲ. ಆಮೇಲೆ ತಿರ್ಗಾ ಬಾಯಿಲಿ ತೋರಿಸಿರಲ್ಲ. ಅವಾಗ ಬ್ಯಾಗಲ್ಲಿ ತೆಗೆದವಕ್ಕೆ ID ಕಾರ್ಡು, ಆಧಾರ್ ಕಾರ್ಡು, ಊಟದ ಬಾಕ್ಸು, ಒಂದು ವಾಟರ್ ಕ್ಯಾನು ಇತ್ತು ಸರ್. ಇದಕ್ಕಿಂತ ಮುಂಚೆ ಸ್ಮೆಲ್ ಏನು ಬಂದಿರಲಿಲ್ಲ? ಸ್ಮೆಲ್ ಬರ್ತಾ ಇತ್ತು. ಅಲ್ಲೇ 20 ದಿವಸದಿಂದ ಸ್ಮೆಲ್ ಬರ್ತಾ ಇತ್ತು. ನಾವು ಇಲ್ಲಿ ಮಾಮೂಲಿ ಈಗ ರೋಡ್ ಸೈಡಲ್ಲಿ ಕೋಳಿ ದೇಶ ಹೋಗಿರ್ತಾರೆ, ಆ ಕಡೆ ರೈಲ್ವೆ ಟ್ರ್ಯಾಕಲ್ಲಿ ಅದು ಇದು ಏನೋ ನಾಯಿ ಬಾಯಿ ಸಾಕ್ತಿರ್ತಾರೆ. ಮಾಮೂಲಿ ಸ್ಮೆಲ್ ಇದ್ದೇ ಇರ್ತವೆ ಅಂದ್ಕೊಂಡು ನಾವು ಸ್ಮೆಲ್ ಅಂದ್ಕೊಂಡು ನಾವು ಸುಮ್ಮನೆ ಇದ್ದು ನಾವು ಇದು ಮಾಡಿರಲಿಲ್ಲ. ಈಗ ತಲೆ ಪಡ್ಡಿ ನೋಡಿದಾಗ ನಾವು ತಕ್ಷಣ ಫೋನ್ ಮಾಡ್ಬೇಕು. ಇದಕ್ಕಿಂತ ಮುಂಚೆ ಇಲ್ಲ ಸರ್, ಸ್ಮೆಲ್ ಮಾತ್ರ ಬರೋದು. ಸ್ಮೆಲ್ ಏನೋ ನಾಯಿ ಏನೋ ಸತ್ತಿದೆ ಪ್ರಾಣಿ ಯಾವುದೋ. ಈಗ ನೋವಿಲು, ಈಗ ನೋಡಿ ಇಲ್ಲೆಲ್ಲ, ಈಗ ನೋವಿಲು ಇಲ್ಲೆಲ್ಲ ಓಡಾಡ್ತಿರ್ತಾರೆ. ಯಾವುದೋ ಯಾವುದೋ ಪ್ರಾಣಿ ಇರ್ಬೋದು. ಹಿಂದೆ ಆ ಕಡೆ ಹೋಗಿರಲಿಲ್ಲ ಸರ್. ನಾವು ಆ ಕಡೆ ಹೋಗೋದೇ ಇಲ್ಲ. ನಮ್ಗೆ ಇಲ್ಲಿ ಹೆಂಗೆ ಅಂತಂದ್ರೆ ನಾವು ಅಣ್ತಂದಿರ್ ತೋಟಗಳು, ಅವ್ರದ್ದು ಬೇರೆದು. ಈಗ ನೋಡಿ ಇದೆಲ್ಲ ನಮ್ದು ಅಣ್ತಂದಿರ್ದು. ನಮ್ಮ ಅಣ್ತಂದಿರ್ ತೋಟ ಬಿಟ್ಟು ನಾವು ಬೇರೆ ಕಡೆ ಓದ್ತಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಶಾದ್ರೆ ಅವರು ಸರಿ ಕ್ಲೀನ್ ಮಾಡಿಕೊಂಡಿಲ್ಲ. ಎಲ್ಲ ಗಿಡ ಗಂಟೆ ಬೆಳೆದಿದ್ದಾರೆ. ಅಲ್ಲೆಲ್ಲ ಏನಕ್ಕೆ ಹೋಗೋಣ? ಈಗ ಅವ್ರೇನೋ ಹೋಗೋಣ, ಏನೋ ಹೋಯ್ತು ಪಕ್ಕದವ್ರು ಕಳ್ರು ಅಂತ ನಮ್ಮನ್ನು ಅಂತ ಕೇಳ್ತಾರೆ. ಅವರು ನಮ್ಮ ತೋಟಕ್ಕೆ ಬರೋದು, ನಾವು ಅವ್ರ ತೋಟಕ್ಕೆ ಹೋಗೋಣ. ಈಗ ಏನಂತ ಗೊತ್ತಾಯ್ತಾ ಸರ್? ಈಗ ಗೊತ್ತಾಯ್ತು. ಯಾರಂತೆ? ಅದೇ ಇವ್ರು ಯಾರೋ ಮಗ ಬಂದೈತೆ, ನಮ್ಮ ತಾಯಿ ಅಂತ. ಇಲ್ಲ ಸರ್, ಗೊತ್ತಿಲ್ಲ. ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ. ಆಧಾರ್ ಕಾರ್ಡು ಸಮೇತ ನಮಗೆ ಪೊಲೀಸ್ನವ್ರು ತೋರಿಸ್ತಿಲ್ಲ. ಆಧಾರ್ ಕಾರ್ಡ್ ಎಲ್ಲ ಸಿಕ್ತಿದ್ದಂಗೆ ಅವರ ಫೋಟೋ ಕೊಡಿಸಿದ್ರು. ಅವರೇನೆ ಸೀಕ್ರೆಟ್ ಆಗಿ ಇದು ಮಾಡ್ತಿದ್ರು. ನನ್ಗೆ ಯಾರು ಏನು ಯಮ್ಮನ ಹೆಸರು ಏನು ಈಗಲೂ ಗೊತ್ತಿಲ್ಲ ನನಗೆ. ಆ ಯಮ್ಮ ಕೇಳಿದಾಗ ನಾನು ಏನು ಓದ್ತಾ ಇದ್ದೀಯಮ್ಮ ಅಂದ್ರೆ ಇಂಜಿನಿಯರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಅಂತ.
ಈಗಿನ ಊಟ ಮಾಡ್ತಾನಲ್ಲ ನಾನು ಕೇಳಿದೆ. ಯಾಕೆಂದ್ರೆ ನನಗೂ ರೆಡಿ ಮಾಡ್ತಿದ್ದೆ, ನಾವು ಸಂಪ್ರದಾಯ ಮಕ್ಕಳು ಕೇಳಬೇಕು ಊಟ ಮಾಡ್ತಾನಮ್ಮ ಅಂತ ಕೇಳಿ ಸರಿ ಸರಿ. ಏನನ್ನ ಬೇಕಾ ಏನನ್ನ ಟ್ರೀಟ್ಮೆಂಟ್